ರಾತ್ರಿ 8:30 ಮಂಗಳೂರು ಕಣ್ಣಾನೂರು ಕಾರವಾರ ರೈಲು ಚುಕು ಎಂದು ಶಬ್ದ ಮಾಡಿಕೊಂಡು ಮುಂದುರುಳಿತು. ಆ ಸಮಯಕ್ಕೆ ಸರಿಯಾಗಿ ಅವನ ಮೊಬೈಲ್ ಮೊಳಗಿತು. ಹಲೋ ಬಾಸ್ ಎಂದು ಮೊಬೈಲನ್ನು ರಿಸೀವ್ ಮಾಡಿದ ಹ್ಯಾಟ್ಧಾರಿ. ಟ್ರೈನ್ ಹೊರಟಿದೆ. ಆ ಬದಿಯಿಂದ ಒಂದು ಧ್ವನಿ ಕೇಳಿತು ಆತ್ಮೀಯತೆಯಿಂದ. ಹೌದು ಬಾಸ್, ಈಗ ಹೊರಡ್ತು. ಬಾಕ್ಸ್ ಎಲ್ಲಿದೆ? ನನ್ನ ಕಾಲಿನ ಬಳಿಯಲ್ಲೇ ಇದೆ. ನಾನು ಹೇಳಿದ್ದು ನೆನಪಿದೆ ತಾನೇ? ನೆನಪಿದೆ ಬಾಸ್. ಮುಂದಿನ ನಿಲ್ದಾಣದಲ್ಲಿ ಇಳಿದು ಮತ್ತೆ ಹತ್ತಿ ಎದುರಿನ ಸಾಲಿನ ಮತ್ತೊಂದು ಸೀಟಿನಲ್ಲಿ ಕುಳಿತುಕೊಳ್ಳಬೇಕು. ಹಾಗೆಯೇ ಆ ಬಾಕ್ಸಿನ ಮೇಲೆ ಕಣ್ಣಿಡಬೇಕು ಎಂದು. ಎಸ್, ಸರಿಯಾಗಿ ವಾಚ್ ಮಾಡು. ನಿನ್ನ ಮುಖವನ್ನು ಯಾರೂ ಸರಿಯಾಗಿ ಗಮನಿಸಿಲ್ಲ ತಾನೇ? ಇಲ್ಲ ಬಾಸ್, ಯಾರಿಗೂ ಗುರುತು ಸಿಗಬಾರದೆಂದು ಕಣ್ಣಿಗೆ ತಂಪು ಕನ್ನಡಕವನ್ನು ಹಾಕಿಕೊಂಡಿದ್ದೇನೆ. ಮುಂದಿನ ಸ್ಟೇಷನ್ನಲ್ಲಿ ಇಳಿದ ನಂತರ ಗ್ಲಾಸ್ ತೆಗೆದು ಎದುರು ಸಾಲಿನ ಸೀಟಿನಲ್ಲಿ ಕುಳಿತುಕೊಳ್ಳುತ್ತೇನೆ ಎಂದ ತಾನೇ ತುಂಬ ಬುದ್ಧಿವಂತನ ರೀತಿ. ಆದರೆ ಅವನು ಮೂರ್ಖತನದ ಕೆಲಸವನ್ನು ಮಾಡ್ತಿದ್ದಾನೆ. ಅವನು ರಾತ್ರಿಯಾದರೂ ಕಣ್ಣಿಗೆ ಹಾಕಿಕೊಂಡಿರುವ ತಂಪು ಕನ್ನಡಕದಿಂದಾಗಿ ಅವನನ್ನು ಎಲ್ಲರೂ ಗಮನಿಸ್ತಿದ್ದಾರೆ. 2 ಟಿಕೆಟ್ ಇದೆ ತಾನೆ? ಇದೆ ಬಾಸ್. ಹಾಗಾದರೆ 1 ಟಿಕೆಟ್ ಏನು ಮಾಡಬೇಕೆಂದು ಗೊತ್ತಿದೆ ತಾನೆ ಎಂದಿತು ಆ ಧ್ವನಿ. ಗೊತ್ತಿದೆ, ಅದನ್ನು ಬಿಸಾಡಬೇಕು. ಸರಿ, ಏನೊಂದು ಎಡವಟ್ಟು ಮಾಡಿಕೊಳ್ಳದೆ ಸರಿಯಾಗಿ ಕೆಲಸ ಮಾಡು ಎಂದಿತು ಆ ಧ್ವನಿ. ಸರಿ ಬಾಸ್ ಎಂದು ಹೇಳಿ ಮೊಬೈಲ್ ಮತ್ತೆ ತನ್ನ ಕಿಸೆಗೆ ಸೇರಿಸ್ಕೊಂಡು ಕಿಟಕಿಯಿಂದ ಹೊರಗೆ ಇಣುಕಿ ನೋಡುತ್ತಾ ಕುಳಿತ ಹ್ಯಾಟ್ಧಾರಿ. ಅವನು ವಿಲಕ್ಷಣವಾಗಿ ಕಾಣ್ತಿದ್ದಾನೆ. ಕಾರಣ ಕಣ್ಣುಗಳಿಗೆ ಇನ್ನೂ ತಂಪು ಕನ್ನಡಕವನ್ನು ಹಾಕ್ಕೊಂಡಿದ್ದಾನೆ. ಅವನನ್ನು ನೋಡಿದವರು ನಗ್ತಿದ್ದಾರೆ. ಹಾಗೆ ನಕ್ಕವರನ್ನು ನೋಡಿದ್ರೆ ಅವನು ತನಗೇನು ಸಂಬಂಧವೇ ಇಲ್ಲವೆನ್ನುವಂತಿದ್ದಾನೆ. ಪ್ರಯಾಣಿಕರು ತಮ್ಮ ತಮ್ಮ ಪಾಡಿಗಿದ್ದಾರೆ. ಲೋಕವನ್ನೇ ಕೊಳ್ಳೆ ಹೊಡೆದ್ರೆ ಅವರಿಗೇನು? ಅವರು ಕುಳಿತ ರೈಲು ಸಮಯಕ್ಕೆ ಸರಿಯಾಗಿ ಸುರಕ್ಷಿತವಾಗಿ ಮಂಗಳೂರು ಸೇರಿದ್ರೆ ಸಾಕು. ಅದೂ ನಿಜವೇನೆ. ಈ ಲೋಕವೇ ಒಂದು ಸ್ವಾರ್ಥ ಎನ್ನುವ ಸೌಧದ ಮೇಲೆ ನಿಂತಿರುವಾಗ ಅವರವರ ಸ್ವಾರ್ಥವನ್ನು ಅವರವರು ನೋಡಿಕೊಳ್ಳುವುದರಲ್ಲಿ ತಪ್ಪಿಲ್ಲ ತಾನೆ ಎನ್ನುವ ಭಾವನೆ ಅವರವರದು. ಅದು ನಿಜವೇನೆ, ಅದರಲ್ಲಿ ಏನು ತಪ್ಪು? ರೈಲು ಓಡುತ್ತಿದೆ. ಹ್ಯಾಟ್ಧಾರಿ ಇದ್ದಾನೆ. ಅವನ ಕಾಲ ಬಳಿಯಲ್ಲಿ ದೊಡ್ಡ ಪೆಟ್ಟಿಗೆ ಇದೆ. ಆ ಪೆಟ್ಟಿಗೆಯಲ್ಲಿ ಏನಿದೆ? ಎಸ್ ಟೈಲರ್. ನಗರದ ಪ್ರತಿಷ್ಠಿತ ಟೈಲರ್ ಅಂಗಡಿಗಳಲ್ಲಿ ಅದೂ ಒಂದು. ಆ ಅಂಗಡಿಯಲ್ಲಿ ಮಹಿಳೆಯರ ಉಡುಪುಗಳನ್ನು ಹೊಲಿತಾರೆ. ಅವನಿಗೊಂದು ಗಳಿಗೆಯೂ ಆರಾಮವಿಲ್ಲ. ಅಷ್ಟೊಂದು ಕೆಲಸ. ಆ ಕೆಲಸದ ನಡುವೆಯೂ ಅವನು ತನ್ನ ಮಿತ್ರರ ಬಳಿ ಮಾತಾಡ್ತಾನೆ. ಹೋ ಸುಧಾ, ನಿನ್ನ ಬಳಿ ಮಾತಾಡಲು ಸಮಯವೇ ಇಲ್ಲ ನೋಡು ಎಂದ ಟೇಪನ್ನು 2 ಕೈಯಿಂದ ಹಿಡಿದು ಎಳೆದಾಡಿಕೊಳ್ತಾ. ಕೆಲಸ ಮುಖ್ಯ ಅಲ್ವಾ? ಅದೂ ಈಗ ಹಬ್ಬದ ಸೀಸನ್ ಹಾಗಾಗಿ ಎಂದ. ನಾಳೆ ಟೈಡ್ ಹುಟ್ಟುಹಬ್ಬ. ನಾನು ಹೋಗ್ತಿದ್ದೇನೆ. ಈ ಬಾರಿ ಎಲ್ಲಂತೆ ಅವರ ಹುಟ್ಟಿದ ಹಬ್ಬ? ಮಂಗಳೂರಿನಲ್ಲಿ ಒಂದೊಂದು ವರ್ಷ ಒಂದೊಂದು ಕಡೆ ಮಾಡೋದು ಅವರ ವಿಶಿಷ್ಟ ಶೈಲಿ ಎಂದ ಸುಧಾಕರ್. ಅವರ ಹುಟ್ಟುಹಬ್ಬಕ್ಕೆ ಚಿತ್ರನಟರು, ರಾಜಕಾರಣಿಗಳು, ಅಸಂಖ್ಯಾತ ಅಭಿಮಾನಿಗಳು ಬರ್ತಾರಲ್ವಾ ಎಂದ ಟೈಲರ್ ಆಶ್ಚರ್ಯದಿಂದ. ಹೌದು, ಕಳೆದ ವರ್ಷನೇ ನಾನು ಹೋಗಬೇಕು ಅಂದ್ಕೊಂಡಿದ್ದೆ. ಸಾಧ್ಯವಾಗಲಿಲ್ಲ. ಈ ವರ್ಷ ಹೋಗ್ತಿದ್ದೀನಿ. ಯಾವಾಗ? ಸಂಜೆ ರೈಲಿಗೆ. 8:30ಕ್ಕೆ ತಾನೇ ಮೆಜೆಸ್ಟಿಕ್ನಿಂದ? ಹೌದು, ಈಗ 3 ಗಂಟೆ. ರಿಸರ್ವೇಷನ್ ಮಾಡಿಸಿದ್ದೀಯಾ? ಇಲ್ಲ, ಹಾಗೆ ಟಿಕೆಟ್ ತೊಗೊಂಡು ಹೋಗೋದು. ಓಕೆ, ಹ್ಯಾಪಿ ಜರ್ನಿ. ಥ್ಯಾಂಕ್ಸ್. ಕಾರು ವೇಗವಾಗಿ ಓಡ್ತಿದೆ. ಮತ್ತೆ ನಯನ ಅವಳ ನೆನಪಿನ ಅಂಗಳಕ್ಕೆ ಸರಿದಳು. ನಯನ ನಯನ ಎಂದು ಕರೆದುಕೊಂಡೇ ಬಂದಳು ಲಾವಣ್ಯ. ಅವಳೊಂದು ರೀತಿಯ ದುಗುಡದಲ್ಲಿದ್ದಳು. ಏನಾಯ್ತೆ ಲಾವಣ್ಯ? ನಾನು ಹೇಳಿದ್ದು ಅವನ ಬಳಿ ಕೇಳಿದ್ಯಾ? ಕೇಳ್ದೆ ಕಣೆ ನಯನ. ಅದಕ್ಕೇನು ಹೇಳ್ದ? ಅವರು ತಂದೆ ತಾಯಿಯನ್ನು ಬಿಟ್ಟು ಬೇರೆ ಮನೆ ಮಾಡುವ ಯೋಚನೆ ಇಲ್ಲವೆಂದರು ಕಣೆ. ಅದೂ ಅಲ್ಲದೆ ಈಗಿರುವ ಮನೆ ಅದು ಅವರ ಸ್ವಂತ ಮನೆ. ಈ ಬೆಂಗಳೂರಿನಲ್ಲಿ ಬಾಡಿಗೆ ಮನೆ ಮಾಡಬೇಕು ಅಂದ್ಕೊಂಡ್ರೆ
ಏನಿಲ್ಲ ಅಂದರೂ ತಿಂಗಳಿಗೆ ಕನಿಷ್ಠ 4,000 ಬಾಡಿಗೆ ಕೊಡಬೇಕಲ್ಲ. ಅವನಿಗೆ ಸ್ವಂತ ದುಡಿಮೆ ಅಂದರೆ ಸ್ವಂತ ಟ್ಯಾಕ್ಸಿಯನ್ನು ಓಡಿಸ್ತಾನೆ ತಾನೇ. ಇನ್ನೂ ನೀನು ಕೆಲಸಕ್ಕೆ ಹೋಗ್ತಿದ್ದೀಯಲ್ಲ, ಇಬ್ಬರ ದುಡಿಮೆಯಿಂದ ಬಾಡಿಗೆ ಕೊಟ್ಟು ನೆಮ್ಮದಿಯಾಗಿರಬಹುದಲ್ಲ ಎಂದಳು ನಯನ ಲಾವಣ್ಯಾಳನ್ನೇ ನೋಡ್ತಾ. ಇಲ್ಲ ಕಣೆ, ಮದುವೆ ಆಗುವ ಮೊದಲೇ ನಮ್ಮ ತಂದೆ ತಾಯಿಯಿಂದ ನನ್ನ ದೂರ ಮಾಡಬೇಕೆಂದು ನಿನ್ನ ಯೋಚನೆಯಾ? ಅಂಥ ಯೋಚನೆಗಳಿದ್ದರೆ ಅದನ್ನು ನಿನ್ನ ಮನಸ್ಸಿನಿಂದ ಈಗಲೇ ತೊಡೆದು ಹಾಕು ಎಂದ ಕಣೆ ಎಂದಳು ಲಾವಣ್ಯ. ನಿನಗೆ ತಂದೆ ತಾಯಿ ಮುಖ್ಯನಾ, ನಾನು ಮುಖ್ಯನಾ ಎಂದು ಕೇಳಬೇಕಾಗಿತ್ತು. ಕೇಳಿದೆ ಕಣೆ, ಅದಕ್ಕೇನಂದ? ಇಬ್ಬರೂ ನನಗೆ ಮುಖ್ಯವೇ, ಒಂದು ಕಣ್ಣು ಬೇಡ ಅಂದರೆ ಹೇಗೆ ಎಂದ ಕಣೆ ನಯನ ಎಂದಳು ಲಾವಣ್ಯ. ನನ್ನ ಸ್ನೇಹಿತೆಯ ಗಂಡನು ಅದೇ ಮಾತು ಹೇಳಿದ್ದ. ನಾನೊಂದು ಮಾತು ಹೇಳಲೇನು? ಹೇಳು. ಈ 5 ಬೆರಳುಗಳು ಹೇಗೆ ಒಂದೇ ಸಮ ಇಲ್ವೋ ಹಾಗೆ ಎಲ್ಲ ಗಂಡಸರು ಯುವಕರು ಕೆಟ್ಟವರಲ್ಲ ನೈನಾ. ಎಲ್ಲೋ ಒಂದಿಬ್ಬರು ಕೆಟ್ಟವರು ಇರಬಹುದು, ಹಾಗಂತ ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಲ್ಲ. ಅದನ್ನು ಮೊದಲು ಅರ್ಥ ಮಾಡ್ಕೊ ಎಂದಳು. ಕೆಟ್ಟವರು ಒಳ್ಳೆಯವರು ಎನ್ನುವ ತರ್ಕ ಮಾಡುವುದಲ್ಲ ನಾನೀಗ ಹೇಳ ಹೊರಟಿರುವುದು ಎಂದಳು ನಯನ. ಮತ್ತೇನು ಹೇಳಬೇಕು ಎಂದ್ಕೊಂಡಿದ್ದೀಯಾ? ನಿನ್ನ ಸಂಸಾರ ಚೆನ್ನಾಗಿರಬೇಕು ಅಷ್ಟೇ ಕಣೆ. ನಿನ್ನ ಮೇಲೆ ನನಗೆ ಪ್ರಾಣ ಎಲ್ಲ ಎಂದಳು ನಯನ. ಅವಳ ಕಣ್ಣುಗಳಲ್ಲಿ ನೀರು ಜಿನುಗಿತು. ಸರಿ, ಈಗ ನೀನೇನು ಮಾಡಬೇಕು ಅಂದ್ಕೊಂಡಿದ್ದೀಯಾ? ಅದನ್ನು ಮೊದಲು ಹೇಳು ನಯನ ಎಂದಳು ಅಸಮಾಧಾನದಿಂದ ಲಾವಣ್ಯ. ಹೇಳಿದ್ನಲ್ಲ, ಬೇರೆ ಮನೆ ಮಾಡದೆ ಬರುವುದಿಲ್ಲವೆನ್ನು ಎಂದು. ಇಲ್ಲ ಕಣೆ, ಹಾಗೆ ಹೇಳಿದ್ರೆ ನಮ್ಮ ಸ್ನೇಹ ಪ್ರೇಮ ಉಳಿಯುತ್ತೆ ಎಂದು ನನಗೆ ನಂಬಿಕೆ ಇಲ್ಲ ಎಂದಳು ದುಃಖದಲ್ಲಿ. ನಿನ್ನ ಮೇಲೆ ನಿಜಕ್ಕೂ ಪ್ರೀತಿ ಇದ್ರೆ ಅವನು ಬೇರೆ ಮನೆ ಮಾಡ್ತಾನೆ, ಇಲ್ಲ ಅಂದರೆ ಅವನದು ಕಪಟ ಪ್ರೇಮ ಲಾವಣ್ಯ ಅಷ್ಟೆ ಎಂದಳು ನಯನ. ನಿನ್ನ ಮಾತು ಕೇಳಿ ಮತ್ತೊಮ್ಮೆ ಪ್ರಯತ್ನಿಸುತ್ತೇನೆ ಎಂದಳು. ಕೆಂಗೇರಿ ರೈಲ್ವೆ ನಿಲ್ದಾಣಕ್ಕೆ ಬಂದು ತಲುಪಿತು. ಹ್ಯಾಡ್ ಧಾರಿ ರೈಲಿನಿಂದ ಕೆಳಗಿಳ್ದ. ಅನಂತರ ದೂರಕ್ಕೆ ಹೋಗಿ ನಿಂತ. ಕನ್ನಡಕವನ್ನು ತೆಗೆಯುವ ಮೊದಲೊಮ್ಮೆ ತನ್ನನ್ನು ಯಾರಾದರೂ ಗಮನಿಸ್ತಿದ್ದಾರಾ ಅಂತ ಗಮನಿಸ್ದ. ಯಾರೂ ನೋಡ್ತಿಲ್ಲ ಎಂದುಕೊಂಡು ತನಗೆ ತಾನೇ ಹೇಳಿಕೊಂಡು ಗ್ಲಾಸನ್ನು ತೆಗೆದು ಪ್ಯಾಂಟ್ ಜೇಬಿಗೆ ಸೇರಿಸ್ದ. ಹ್ಯಾಟನ್ನು ತೆಗೆದು ತಲೆಯನ್ನು ಕೊಡವಿಕೊಂಡ. ಕೂದಲನ್ನು ಸರಿಪಡಿಸಿಕೊಂಡ. ಕೈಯಲ್ಲಿ ಹ್ಯಾಟನ್ನು ಹಿಡಿದುಕೊಂಡು ಕಿಸೆಗೆ ಕೈ ಹಾಕಿ ಮೊದಲು ಅವನು ಕುಳಿತು ಪ್ರಯಾಣಿಸಿದ ರಿಸರ್ವ್ ಟಿಕೆಟನ್ನು ಪರೀಕ್ಷಿಸಿ ಕೆಳಗೆ ಎಸೆದ. ಮತ್ತೆ ಅದೇ ರೈಲಿನ ಅದೇ ಬೋಗಿಗೆ ಹತ್ತಿ ಆ ಸೀಟಿನ ತುಸು ದೂರದಲ್ಲಿದ್ದ ಮತ್ತೊಂದು ಸೀಟಿನಲ್ಲಿ ಕುಳಿತು ಪ್ರಯಾಣ ಮುಂದುವರೆಸಲು ಮುಂದಾದ. ಸುಧಾಕರ ಬೆನ್ನಿನ ಮೇಲೆ ಬ್ಯಾಗನ್ನು ಹಾಕೊಂಡು ಓಡೋಡುತ್ತಾ ಕೆಂಗೇರಿ ರೈಲ್ವೆ ನಿಲ್ದಾಣಕ್ಕೆ ಬಂದ. ಅವನು ಟೆನ್ಷನ್ನಲ್ಲಿದ್ದಾನೆ. ಸೀಟ್ನಲ್ಲಿ ಕುಳಿತು ಪ್ರಯಾಣಿಸುವೆನಾ ಅಥವಾ ನಿಂತೆ ಪ್ರಯಾಣ ಮಾಡಬೇಕಾ ಎನ್ನುವ ಗೊಂದಲ ಅವನಲ್ಲಿ ತುಂಬಿತು. ವೇಗವಾಗಿ ನಡೆದು ಬರುತ್ತಿರುವ ಅವನ ಕಣ್ಣಿಗೆ ಬಿತ್ತು ರಿಸರ್ವೇಷನ್ ಟಿಕೆಟ್. ಬಗ್ಗಿ ಕೈಗೆಟುಕಿಸಿಕೊಂಡ. ಅವನಿಗೆ ನಂಬಲಾಗುತ್ತಿಲ್ಲ, ಅದೇ ದಿನದ ಪ್ರಯಾಣದ ಟಿಕೆಟ್. ಆಗಿದ್ದಾಗಲಿ, ಹೇಗೂ ತಾನು ಟಿಕೆಟ್ ಪಡೆದುಕೊಂಡಿದ್ದೇನೆ, ಹೇಗೂ ರಿಸರ್ವೇಷನ್ ಟಿಕೆಟ್ ಸಿಕ್ಕಿದೆ. ಒಂದು ವೇಳೆ ಕಳೆದುಕೊಂಡವರು ಬಂದರೆ ಮರಳಿಸುವುದು, ಯಾರೂ ಬರೆದಿದ್ರೆ ತಾನೇ ಪ್ರಯಾಣವನ್ನು ಮುಂದುವರಿಸುವುದು ಎಂದವನಿಗೆ ಅನ್ನಿಸ್ದಾಗ ಸೀದಾ ಆ ಟಿಕೆಟ್ ಇರುವ ಬೋಗಿಗೆ ಹತ್ತಿ ಕುಳಿತ. ಅವನು ಕುಳಿತಾಗ ಕಾಲಿನ ಬಳಿ ಇದ್ದ ಬಾಕ್ಸನ್ನು ನೋಡಿದ. ಹೋ, ಖಂಡಿತ ವ್ಯಕ್ತಿ ಬರ್ತಾನೆ, ಬರಲಿ. ಹ್ಯಾಟ್ ಧಾರಿ ಅವನನ್ನು ಗಮನಿಸಿದ. ಮೇಲೆದ್ದು ಅವನ ಬಳಿಗೆ ಸಾಗಿದ. ಮಿಸ್ಟರ್, ಈ ಸೀಟು ಹೋ ನಿಮ್ಮದೇ? ಇಲ್ಲ, ಮತ್ತೆ ಬೇರೆ ಯಾರೋ ಕುಳಿತ ಹಾಗಿತ್ತು. ಅವನು ನನ್ನ ಸ್ನೇಹಿತ. ಟಿಕೆಟ್ ನೋಡಿ ಎಲ್ಲಿದೆ ಎಂದು ಹೇಳಿ ತೋರಿಸ್ದ. ಹ್ಯಾಟ್ ಧಾರಿ ಮತ್ತೊಂದು ಮಾತು ಹೇಳದೆ ಮೌನವಾಗಿ ಬಂದು ಕುಳಿತ ನಂತರ ಮೊಬೈಲ್ ತೆಗೆದು ಡಯಲ್ ಮಾಡ್ದ. ಹೇಳು, ಏನಾಯ್ತು? ಎಲ್ಲ ಸರಿಯಾಗಿ ನಡೆಯಿತು, ಆದರೆ ಎಂದು ಹೇಳಿ ನಿಲ್ಲಿಸ್ದ. ಆದರೆ ಏನಾಯಿತು?
ನಾನು ಬಿಸಾಡಿದ ಟಿಕೆಟ್ ಒಬ್ಬ ವ್ಯಕ್ತಿಗೆ ಸಿಕ್ಕಿದೆ ಅಂತ ಕಾಣತ್ತೆ. ಆ ವ್ಯಕ್ತಿ ಆ ಟಿಕೆಟ್ನಲ್ಲಿ ಪ್ರಯಾಣ ಮಾಡ್ತಿದ್ದಾನೆ. ಎಂಥ ಕೆಲಸ ಮಾಡಿದೆ! ಆ ಟಿಕೆಟ್ ಹರಿದು ಹಾಕಬೇಕಾಗಿತ್ತು. ನೀನೆಂಥ ಮೂರ್ಖ ಕೆಲಸ ಮಾಡಿದೆ ಎಂದಿತು ಆ ಧ್ವನಿ. ಆತುರದಲ್ಲಿ ಹಾಗೆ ಮಾಡಲು ಮರೆತೆ ಬಾಸ್ ಎಂದ. ಸರಿ ಬಸ್. ಮತ್ತೆ ಆ ಬದಿಯಿಂದ ಯಾವುದೇ ಪ್ರತ್ಯುತ್ತರ ಬರದಿದ್ದುದರಿಂದ ಹಾಗೆ ಹೇಳಿದ ಹ್ಯಾಡ್ಧಾರಿ. ಸರಿ, ಆ ಬಾಕ್ಸನ್ನು ಸರಿಯಾಗಿ ಗಮನಿಸು. ಮುಂದೆ ಹೇಳಿದ್ದೆಲ್ಲ ನೆನಪಿದೆ ತಾನೆ? ಮತ್ತೆ ಈ ರೀತಿಯ ಎಡವಟ್ಟುಗಳನ್ನು ಮಾಡಬೇಡ. ನಿನ್ನ ಮೈಯೆಲ್ಲ ಕಣ್ಣಾಗಿ ಆ ಬಾಕ್ಸನ್ನು ಕಾಯಬೇಕು, ತಿಳಿಯಿತಾ ಎಂದಿತು ಆ ಧ್ವನಿ. ತಿಳಿಯಿತು ಬಾಸ್. ಮತ್ತೆ ಆ ನಿಲ್ದಾಣದಿಂದ ರೈಲು ಹೊರಟಿತು. ಸುಧಾಕರ ನೆಮ್ಮದಿಯಾಗಿ ಸೀಟಿಗೊರಗಿ ಕುಳಿತ. ರಾತ್ರಿ 10 ಗಂಟೆಯಾಗುತ್ತಿದೆ. ಮನೆಯಲ್ಲಿ ಎಲ್ಲರೂ ಆತಂಕದಲ್ಲಿದ್ದಾರೆ. ಇನ್ನೂ ಲಾವಣ್ಯ ಮನೆಗೆ ಬಂದಿಲ್ಲ. ಮೊಬೈಲ್ ಸಂಪರ್ಕಕ್ಕೂ ಸಿಗ್ತಿಲ್ಲ. ಏನಿಲ್ಲ ಅಂದರೂ 100 ಬಾರಿ ಪ್ರಯತ್ನಿಸಿರಬಹುದು. ಅವಳ ಸ್ನೇಹಿತೆಯರ ಮನೆಗಳಲ್ಲೆಲ್ಲ ವಿಚಾರಿಸಿ ಆಯಿತು. ಅವಳೆಲ್ಲಿಗೂ ಬಂದಿಲ್ಲ. ಎಲ್ಲಿ ಹೋಗಿರಬಹುದೆಂಬ ಆತುರ. ಅವಳು ಹೇಳದೆ ಎಂದು ಎಲ್ಲಿಗೂ ಹೋಗಿಲ್ಲ. ಆ ರೀತಿಯ ಹುಡುಗಿಯೂ ಅವಳಲ್ಲ. ನಯನಾಳ ಫೋನ್ ಕಾಲ್ ಪ್ರತಿ ಅರ್ಧ ಗಂಟೆಗೊಮ್ಮೆ ಬರ್ತಿದೆ. ಲಾವಣ್ಯ ಬಂದಳೆ ಎಂದು ವಿಚಾರಣೆ ನಡೆಯುತ್ತಿದೆ. ಅವಳು ಕೆಲಸ ಮಾಡುತ್ತಿರುವ ಕಂಪನಿಯಿಂದ ಸಂಜೆ 5 ಗಂಟೆಗೆ ಹೊರಟಳೆಂದು ಕಾವಲುಗಾರ ತಿಳಿಸ್ದ. ಮನೆಗೆ ಬಂದಿಲ್ಲ, ಎಲ್ಲಿ ಹೋಗಿರಬಹುದೆಂದು ಆತಂಕ. ಕಾರು ಓಡುತ್ತಿದೆ. ನಯನಾಳಲ್ಲಿ ನಿಮಿಷ ನಿಮಿಷಕ್ಕೂ ಆತಂಕ ಹೆಚ್ಚಾಗ್ತಿದೆ. ಎಲ್ಲಿ ಹುಡುಕಿದ್ರೂ ಅವಳಿಲ್ಲ. ಫೋನ್ ಸಂಪರ್ಕಕ್ಕೂ ಸಿಗ್ತಿಲ್ಲ. ಅವಳಾದರೂ ಕಾಲ್ ಮಾಡಬಹುದಲ್ಲ, ಅಥವಾ ಮುಂದೆ ಯೋಚಿಸಲಾಗಲಿಲ್ಲ ಅವಳಿಗೆ. ಅವಳು ಕೆಲಸ ಮಾಡುವ ಕಂಪನಿಗೆ ಹೋಗಿ ವಿಚಾರ ಮಾಡಿದಾಗಲೂ ಮನೆಗೆ ತೆರಳಿದರೆನ್ನುವ ಉತ್ತರ. ಹಾಗಾದರೆ ಅವಳೆಲ್ಲಿಗೆ ಹೋಗಿರಬಹುದು? ಇದೆಲ್ಲವನ್ನು ನೋಡಿದ್ರೆ ಏನೋ ಆಗಿದೆ. ಅವಳಿಗೇನೋ ತೊಂದರೆಯಾಗಿದೆ. ಇಲ್ದಿದ್ರೆ ಈ ಸಮಯಕ್ಕೆ ಅವಳು ಮನೆಯಲ್ಲಿರಬೇಕಾಗಿತ್ತು. ಇಲ್ಲ, ಒಂದು ಫೋನ್ ಕಾಲ್ ಆದರೂ ಮಾಡಿರ್ತಿದ್ಲೋ. ಏನೋ ಆಗಿದೆ. ಏನಾಗಿರಬಹುದು? ಅವಳು ಏನೋ ಒಂದು ನಿರ್ಧಾರ ಮಾಡಿದ್ಲು. ಕಾರು ಓಡುತ್ತಿದೆ. ಅವಳಾಗಲೇ ನಿರ್ಧಾರ ಮಾಡಿಯಾಗಿತ್ತು. ಆ ನಿರ್ಧಾರ ಕೈಗೊಂಡಳು. ಟೈಡ್ನ ಹುಟ್ಟುಹಬ್ಬ ಸಮಾರಂಭ. ಅವನ ಜನಪ್ರಿಯತೆ ಏನೆಂಬುದು ಅಲ್ಲಿ ಸೇರಿದ ಜನರಿಂದಲೇ ತಿಳಿಯುತ್ತದೆ. ಒಂದು ಮದುವೆಗೆ ಸೇರುವಷ್ಟು ಜನ ಅಲ್ಲಿ ಸೇರಿದ್ದಾರೆ. ಸಾಮಾನ್ಯವಾಗಿ ಒಂದು ಮದುವೆಗೆ ಹೆಚ್ಚೆಂದರೆ 500-1000 ಜನ ಸೇರಬಹುದು. ಇನ್ನೂ ಶ್ರೀಮಂತರಾದರೆ ಸುಮಾರು 10,000 ಜನ ಸೇರಬಹುದು. ಆದರೆ ಒಂದು ಹುಟ್ಟುಹಬ್ಬಕ್ಕೆ ಎಷ್ಟು ಜನ ಸೇರಬಹುದೆಂದರೆ ಸುಮಾರು 100-200 ಜನ ಸೇರಬಹುದು. ಆದರೆ ಟೈಡ್ ಹುಟ್ಟಿದ ಹಬ್ಬಕ್ಕೆ ಸುಮಾರು 1,000-2,500 ಜನರಿಗಿಂತಲೂ ಹೆಚ್ಚಿಗೆ ಸೇರಿದ್ದಾರೆಂದರೆ ಅವನ ಜನಪ್ರಿಯತೆಯಾದರೂ ಎಷ್ಟಿರಬಹುದೆಂದು ಊಹಿಸಲು ಕಷ್ಟವಾಗುತ್ತದೆ. ಆ ಸಮಾರಂಭದಲ್ಲಿ ಮಂತ್ರಿಗಳಿದ್ದಾರೆ, ಚಿತ್ರನಟರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ. ರೌಡಿಗಳು ತಮ್ಮ ಗೆಟಪ್ಪನ್ನು ಬದಲಾಯಿಸಿಕೊಂಡು ಆ ಸಮಾರಂಭಕ್ಕೆ ಆಗಮಿಸಿದ್ದಾರೆ. ಮತ್ತೊಂದು ವಿಷಯವನ್ನು ಇಲ್ಲಿ ಗಮನಿಸಬೇಕಂದ್ರೆ, ಟೈಡ್ ಯಾರನ್ನೇ ಆಗಲಿ ಸುಮ್ಮನೆ ವಿಚಾರಿಸೋದಿಲ್ಲ. ಅವನಿಗೆ ಈ ವ್ಯಕ್ತಿ ರೌಡಿ ಅಂತ ತಿಳಿದಿದ್ರೂ ಸುಮ್ಮನೆ ಇರ್ತಾನೆ. ಅವನಿಂದ ದೇಶಕ್ಕೆ ಏನಾದರೂ ತೊಂದರೆಯಾಗುತ್ತಿದೆ ಎಂದು ತಿಳಿದಾಗ ಮಾತ್ರ ಅವನು ಸುಮ್ಮನಿರುವುದಿಲ್ಲ. ಅವನು ಎಲ್ಲೇ ಅಡಗಿ ಕುಳಿತಿರಲಿ, ಅವನನ್ನು ಹುಡುಕಿ ಬಂಧಿಸಿ ತರ್ತಾನೆ. ಸಮಾರಂಭದಲ್ಲಿ ಅತಿಥಿಗಳಿಗೆ ಬೇಕಾದ ತಿಂಡಿ ತಿನಿಸುಗಳಿವೆ. ಅದನ್ನು ಸರಬರಾಜು ಮಾಡಲೆಂದೇ ಹಲವಾರು ಜನರನ್ನು ನೇಮಿಸಿದ್ದಾನೆ. ಉಡುಗೊರೆಯನ್ನು ಕೊಡುವವರು ಕೊಡ್ತಿದ್ದಾರೆ. ಅವನಿಗೆ ಎಲ್ಲಕ್ಕಿಂತಲೂ ಗಮನ ಸೆಳೆದ ಉಡುಗೊರೆ ಅಂದರೆ ಸುಮಾರು 3 ಅಡಿ ಉದ್ದ, 2 ಅಡಿ ಅಗಲದ ಒಂದು ಉಡುಗೊರೆ. ಅದನ್ನು ಸುಂದರವಾದ ವೆಲ್ವೆಟ್ ಬಟ್ಟೆಯಿಂದ ಪ್ಯಾಕ್ ಮಾಡಲಾಗಿದೆ. ಅದರ ಮೇಲೆ ಅತ್ಯಂತ ಬೆಲೆ ಬಾಳುವ ಫಾರಿನ್ ಸುಗಂಧವನ್ನು ಪೂಸಲಾಗಿದೆ. ಅದು ಆ ಪರಿಸರದಲ್ಲೆಲ್ಲ ಹರಡಿ ಘಮ್ ಎನ್ನುವ ಪರಿಮಳವನ್ನು ಹೊರಸೂಸುತ್ತಿದೆ. ನನ್ನ ಹುಟ್ಟುಹಬ್ಬಕ್ಕೆ ಅಷ್ಟೊಂದು ಬೆಲೆ ಬಾಳುವ ಉಡುಗೊರೆಯನ್ನು ಯಾರು ಕಳುಹಿಸಿಕೊಟ್ಟರು? ಅದು ಬಂದದ್ದು ಕೊರಿಯರ್ನಲ್ಲಿ. ಮುಖತಃ ಅದನ್ನು ಯಾಕೆ ತಂದುಕೊಡಲಿಲ್ಲ? ಅದನ್ನು ಕಳುಹಿಸಿದವರ ವಿಳಾಸವಾದರೂ ಯಾಕಿಲ್ಲ? ನಿಜಕ್ಕೂ ಅದರಲ್ಲಿ ಏನಿದೆ? ಈ ವಿಚಾರ ಅವನನ್ನು ಕುಕ್ಕಿ ಕುಕ್ಕಿ ತಿನ್ನುತ್ತಿತ್ತೆಂದು ಬೇರೆ ಹೇಳಬೇಕಾಗಿಲ್ಲ.
ಅವನಿಗೆ ಅದರ ಬಗ್ಗೆ ಕುತೂಹಲ ಎಷ್ಟಿತೆಂದರೆ ಆ ಉಡುಗೊರೆಯನ್ನು ತಮ್ಮ ಅತಿಥಿಗಳ ಮುಂದೆಯೇ ತೆರೆಯಬೇಕೆಂದು ಎಂದುಕೊಂಡಿದ್ದ. ಆದರೆ ಯಾರೋ ಬೇಕೆಂದು ತಮಾಷೆ ಮಾಡುವ ಸಲುವಾಗಿ ಬರಿಯ ಕಸ ತುಂಬಿ ಕಳುಹಿಸಿದ್ದಾರೆಂದುಕೊಂಡು ಸುಮ್ಮನಾದ. ಆ ರೀತಿ ಅವನಿಗೆ ಅನುಮಾನ ಬಂದಾಗ ಅವನು ನಮ್ರತಾಳ ಕಡೆ ತಿರುಗಿ ನೋಡಿದ. ಅವಳಿಗೇನೂ ತಿಳಿದೇ ಇಲ್ಲವೆನ್ನುವಂತೆ ಅವಳು ತನ್ನ ಪಾಡಿಗಿದ್ದಳು. ಆ ರೀತಿ ಅವನು ಅನುಮಾನ ಪಡಲು ಕಾರಣ ಅದನ್ನು ಅವಳೇ ಕೊರಿಯರ್ನವನ ಕೈಯಿಂದ ಪಡೆದುಕೊಂಡದ್ದು. ಅನಂತರ ಅವಳು 4 ಜನರ ಸಹಾಯದಿಂದ ಅದನ್ನು ಟೈಡ್ ಇರುವಲ್ಲಿಗೆ ತಂದುಕೊಟ್ಟಿದ್ಲು. ಹಾಗಾದರೆ ಅವಳೇ ಹುಡುಗಾಟಕ್ಕೆ ಈ ರೀತಿ ಮಾಡಿದ್ದಾಳ? ಅವಳದು ಇನ್ನೂ ಹುಡುಗಾಟವಾಡುವ ವಯಸ್ಸು. ಅವಳೊಂದು ಪ್ರೇಮದ ಬಲೆಯಲ್ಲಿ ಬಿದ್ದರೆ ತನ್ನ ಹುಡುಗಾಟವನ್ನು ಬಿಡ್ತಾಳೆ ಎಂದವನಿಗೆ ಅನ್ನಿಸ್ದಾಗ ನಗು ಬಂತು. ತುಟಿ ಅಂಚಿನಲ್ಲಿ ಅವನು ನಕ್ಕ. ಆ ನಗುವನ್ನು ನಮ್ರತ ಗಮನಿಸಿ ಅವನ ಬಳಿಗೆ ಬಂದಳು. ಯಾಕೆ ನಕ್ಕಿದ್ದು ಎಂದು ಸ್ವಲ್ಪ ಗದರಿ ಕೇಳದ್ಲು. ನೀನೊಮ್ಮೆ ಪ್ರೇಮದ ಬಲೆಯಲ್ಲಿ ಬೀಳ್ಬೇಕು ಎಂದು ನನಗೆ ಅನ್ನಿಸ್ತು ನಮ್ರತ, ಹಾಗಾಗಿ ನಗು ಬಂತು ಎಂದ ಟೈಡ್. ಯು ನಾಟಿ ಎಂದು ಅವಳು ಕೆನ್ನೆಯ ಮೇಲೆ ಪ್ರೀತಿಯಿಂದ ಮೃದುವಾಗಿ ತಟ್ಟಿ ಅತ್ತ ಹೋದ್ಲು. ಸುಮಾರು ಸಂಜೆ 5 ನಂತರ ಬರುವ ಅತಿಥಿಗಳು ಕಡಿಮೆಯಾದರೂ ಅವನ ಕುತೂಹಲದ ವಸ್ತುವನ್ನು ತೆರೆಯುವ ಸಮಯ ಸಮೀಪಿಸುತ್ತಿದೆ. ನಮ್ರತ, ಬಾ ಇಲ್ಲಿ, ಈಗ ನಾವು ಉಡುಗೊರೆಯನ್ನು ತೆರೆಯೋಣ ಎಂದು ಪ್ರಥಮ ಬಾರಿಗೆ ಅದೇ ಉಡುಗೊರೆಯನ್ನು ಆಯ್ಕೆ ಮಾಡಿ ನಮ್ರತಾಳ ಮುಖವನ್ನು ಗಮನಿಸ್ದ. ಅವಳ ಮುಖದಲ್ಲಿ ಯಾವುದೇ ಬದಲಾವಣೆಯೂ ಇಲ್ಲ. ಹಾಗಾದರೆ ನನ್ನ ಊಹೆ ತಪ್ಪು. ಇದನ್ನು ಈ ಹುಡುಗಿ ಕೊಟ್ಟಿಲ್ಲ. ಮತ್ತೆ ಯಾರು ಕೊಟ್ಟಿರಬಹುದು? ಭಾರ ಏನಿಲ್ಲವೆಂದರೂ ಸುಮಾರು 50ರಿಂದ 60-70 kg ಆದರೂ ಇರಬಹುದು. ಫ್ರಿಡ್ಜಾ? ವಾಷಿಂಗ್ ಮೆಷಿನ್ನ? ನಿಮ್ಮ ಕ್ಲೈಂಟ್ ಭಾರಿ ಉಡುಗೊರೆಯನ್ನೇ ಕಳುಹಿಸಿದ್ದಾರೆ. ತಮ್ಮನ್ನು ಯಾವುದೇ ಕಾರಣಕ್ಕೂ ಬಂಧಿಸಬಾರದೆನ್ನುವ ಸಂದೇಶ ಇದರಲ್ಲಿ ಇರಬಹುದಾ? ಗೊತ್ತಿಲ್ಲ ನಮ್ರತ, ಅದೇ ಕುತೂಹಲ ನನ್ನಲ್ಲಿದೆ ಎನ್ನುತ್ತಾ ಅದರ ವೆಲ್ವೆಟ್ ಬಟ್ಟೆಯನ್ನು ತೆಗೆಯತೊಡಗಿದ. ನನಗೊಂದು ಅನುಮಾನ. ಏನು? ಅದೇ, ನಿಮ್ಮ ಮನಸ್ಸನ್ನು ಗೆಲ್ಲಲು ವಿನಂತಿ ಏನಾದರೂ ಕಳುಹಿಸಿರಬಹುದಾ ಎಂದು ಹೇಳಿ ಕಣ್ಣನ್ನು ಮಿಟುಕಿಸಿದಳು. ಆ ಮಾತಿಗೆ ಟೈಡ್ನ ಮುಖದಲ್ಲಿ ಯಾವುದೇ ಬದಲಾವಣೆಯೂ ಆಗಲಿಲ್ಲ. ನಮ್ರತ ಬಾಕ್ಸನ್ನು ತೆರೆಯಲು ಸಹಾಯ ಮಾಡ್ತಿದ್ದಾಳೆ. ಈ ಎಲ್ಲ ಕೆಲಸವನ್ನು ದೂರದಲ್ಲಿಯೇ ನಿಂತು ವೀಕ್ಷಿಸುತ್ತಿದ್ದಾನೆ ಅದೇ ಹ್ಯಾಟ್ಧಾರಿ. ಬೆಂಗಳೂರಿನಿಂದ ಆ ಬಾಕ್ಸನ್ನು ಸಾಗಿಸಿಕೊಂಡು ಬಂದವನು ಇದೇ ಹ್ಯಾಟ್ಧಾರಿ. ಆದರೆ ಆ ಪೆಟ್ಟಿಗೆಯನ್ನು ಟೈಡ್ಗೆ ಉಡುಗೊರೆಯಾಗಿ ಕೊಟ್ಟವನು ಅವನಲ್ಲ. ಮತ್ಯಾರು? ಅದೇ ನಿಗೂಢವಾದ ರಹಸ್ಯ. ಅಸಲಿಗೆ ಆ ಬಾಕ್ಸ್ನಲ್ಲಿ ಏನಿದೆ? ಬೆಲೆ ಬಾಳುವ ರತ್ನಗಳೇ ಅಥವಾ ಬೇರೇನಾದರೂ ಇರಬಹುದೇ? ಖುದ್ದು ಆ ಹ್ಯಾಟ್ಧಾರಿಗೂ ಗೊತ್ತಿದ್ಯಾ? ಇಲ್ಲ. ಟೈಡ್ಗೆ ಕೂಡ ಅವನ ಮೇಲೆ ಅನುಮಾನವಿಲ್ಲ. ಅವನ ಹುಟ್ಟುಹಬ್ಬಕ್ಕೆಂದು ಅಸಂಖ್ಯಾತ ಜನ ಅಭಿಮಾನಿಗಳು ಆಗಮಿಸಿದ್ದಾರೆ. ದೂರಿಂದಲೂ ಅವನನ್ನು ಅಭಿನಂದಿಸಲೆಂದೇ ಬಂದಿದ್ದಾರೆ. ಹಾಗಾಗಿ ಯಾರೆಂದು ಅನುಮಾನದ ದೃಷ್ಟಿಯಲ್ಲಿ ನೋಡುವುದು? ಎಲ್ಲರೂ ನಮ್ಮವರೇ ತಾನೇ ಎನ್ನುವ ವಿಶ್ವಾಸ ಟೈಡ್ಗೆ. ಅವನ ಆ ವಿಲಕ್ಷಣವೇ ಮುಳುವಾಗಿ ಕಾಡುತ್ತಿದೆಯಾ? ಗೊತ್ತಿಲ್ಲ. ಯಾರಿಗೂ ಅನುಮಾನ ಬರಬಾರದೆಂದು ದೂರದಲ್ಲಿಯೇ ನಿಂತು ಆ ಪೆಟ್ಟಿಗೆಯ ಮೇಲೆ ಒಂದು ಕಣ್ಣಿಟ್ಟಿದ್ದಾನೆ ಆ ಹ್ಯಾಟ್ಧಾರಿ.